ತಾಳ್ಮೆಯ ಸರ್ದಾರ ಶ್ರೀಯುತ ರಾಮಣ್ಣ ಅವರು ದಯಮಾಡಿ ಮಾತಾಡಿ. ಇಲ್ಲಿ ನೆರೆದಿರುವ ನಮ್ಮ ರೈತ ಬಾಂಧವರೇ, ಈ ಎಡಭಾಗದಲ್ಲಿರುವ ನಮ್ಮ ಅಕ್ಕ ತಂಗಿಯರೇ ಮತ್ತು ತಾಯಂದಿರೇ, ನಿಮ್ಗೆ ಗೊತ್ತಿದೆ ಎಲ್ಲ ಸಂಘದಿಂದ ನೀವು ಸಾಲ ತಗೊಂಡು ಹಸುಗಳು ಸಾಕೊಂಡು ನಿಮ್ಮ ಮಕ್ಕಳ ಮರಿ ನಾವು ಸಾಕೊಂಡು ಜೀವನ ಮಾಡಿಕೊಂಡು ಹಾಲು ಕಾರ್ಡ್ ಹಾಕೊಂಡು ಅದರಿಂದನೇ ಜೀವನ ಸಾಗಿಸ್ಕೊಂಡು ಬರ್ತಾ ಇದ್ದೀರಿ. ಈಗ 10% 15% ಬೇರೆಯವ್ರನ್ನ ಹಾಕೊಂಡು ನೀವು ಜೀವನ ಸಾಗಿಸ್ತಿದ್ದೀರಿ. ಇದನ್ನ ಈ ಸರ್ಕಾರ ಕಿತ್ತಿ ಹೋಗದು ನಿಮ್ಮ ಜೀವನೋಪಾಯವನ್ನು ಹಾಳು ಮಾಡಕ್ ಕೊಡ್ತದಲ್ಲ. ಇವಾಗ ನಿಮ್ಮ ಹಸುಗಳನ್ನ ಕಾಪಾಡೋರು ಯಾರು? ಇದು ಈ ಹಸುಗಳನ್ನೆಲ್ಲ ಇವರು ಬಾಲನಾಥ್ ಮನೆಗೆ ಹೊಡೆದ್ಬಿಟ್ರೆ 5,000 ಹಸುಗಳಿದೆ. ಇದನ್ನು ಬಾಲನಾಥ್ ಮನೆಗೆ ಹೊಡೆದ್ಬಿಟ್ರೆ ಅವನ ಒಂದ್ ದಿವಸ ಅವನ ಮೇವ ಸಾಧ್ಯ ಆಯ್ತದೆ, ಒಂದ್ ದಿನ ಸಗಣಿ ಎತ್ತಕಾಯ್ತದೆ. ಅವ್ನು ಕೇಳ್ರಿ, ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅವನಿಗಾಗಿ ದುಡ್ದಿದ್ದೀನಿ. ಇವತ್ತು ಹೊಟ್ಟೆ ಉರಿತಾ ಇದೆ. JDS ಇಂದ ದುಡ್ಡಾಕ್ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡು ನಾವು ಎಲೆಕ್ಷನ್ ಬಂದಾಗ ಹುಲಿ ಕಟ್ಟೆ ಹುಲಿಗೆ ಜಯ ಇಲ್ಲವೇ? ಇವತ್ತು ಹುಲಿ ಆಗ್ಬಿಟ್ಟು ಯಾವ ಭಾವನೆ ಇದು ಯಾವ ಭಾವನೆ ಏ ಬಾಲಣ್ಣವ್ರೆ, ನೀವು ಶಾಸಕರಾಗತ್ತೆ ಇದು ನಿಮ್ಗೆ ಸಮ್ಮತ ಅಲ್ಲ, ನಿಮ್ಗೆ ಇದು ಯೋಗ್ಯತೆನೂ ಅಲ್ಲ. ಈ ರೈತರನ್ನೇನಾದ್ರೂ ಮುಂದೆ ನೀವು ನೋಟಿಫಿಕೇಶನ್ ಮಾಡಿದಾಗ ಈ ಭಾಗದಲ್ಲಿ ಎಲ್ಲಾ ರೈತರನ್ನು ಕರೆದು ನಿಮ್ಮ ಅಭಿಪ್ರಾಯ ಏನಿದೆ, ನಿಮ್ಗೆ ಸವಾಲು ಏನಿದೆ, ನಾವಿಂತ ಪ್ರಾಜೆಕ್ಟ್ ಮಾಡ್ತೀವಿ, ಇಂತ ಇದ್ ಮಾಡ್ತೀವಿ ಅಂತ ಯಾರ ಒಬ್ಬ ರೈತನ ಕೇಳ್ತಾರೆ. 2 ವರ್ಷ ನೀವು ಕಾಲಿಕ್ಕಿ ನಿಮ್ಗೆ ಏನಂತ ಹೇಳ್ಬೇಕು? ನಮ್ಮ ಭಾಗ ಸಾಧಿಸ್ತೇನೆ ನೀವು ಸ್ವತ್ತಾಗಿದ್ದೀರಿ. ನಮ್ ಹೊಟ್ಟೆ ಉರಿತಾ ಇದೆ, ನಿಮ್ಗೆ ಹೊಟ್ಟೆ ಉರಿತಾ ಇದೆ. ನನಗೆ ಹೆಂಗ್ ಹೇಳಿದೀನಿ, ಹೆಂಗ್ ಬಯಸ್ಕೊಂಡಿದೀನಿ ಅಂತ ನನಗೆ ಗೊತ್ತು. ಇವಾಗ ಹೋಗ್ಬಿಟ್ಟು ಕಾಂಗ್ರೆಸ್ ಸೇರ್ಕೊಬಿಟ್ಟು ಅದೆಲ್ಲ ಬೀಗ ಹಾಕೊಂಡು ಮಡಿಕೊಂಡ್ಬಿಟ್ಟವ್ರೆ, ಪೌನ್ಗೆ ಹಾಕ್ಬಿಟ್ಟು ಇಲಿ ಮಾಡಿ ಮಡಿಕೊಂಡವ್ರೆ ಅಂತ ಹೊಟ್ಟೆ ಉರಿತಾ ಇದೆ ಸ್ವಾಮಿ. ನನ್ಗೆ ಇವಾಗ ಕೇಳಿರೋದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಹೋಗ್ಬಿಟ್ಟು ಅಮಿತ್ ಶಾ ಒಡ್ಡಿ ಆ ಕಾಂಗ್ರೆಸ್ನವ್ರಿಗೆ GDP ಆಫೀಸ್ಗೆ ಕರ್ಕೊಂಡು ಅಲ್ಲಿ ಹೊಸೂರ್ ರಾಜಣ್ಣ ಮನೆಗೆ ಕರ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಯಾರನ್ನ ಎತ್ಬಿಟ್ಕೊಂಡು ಮನೇಲಿ ಮೀಟಿಂಗ್ ಮಾಡ್ಕೊಂಡು GDP ಬಂದಾಗ ಹೊಡ್ಸೋದು. ಅಲ್ಲಿ ನಾವು ಫೋನ್ ಮಾಡೋದು, ಅವ್ನು ಯಾವ ನಮ್ಮ ನಟರಾಜ ಅಂತ ಫೋನ್ ಮಾಡ್ಸೋದು, ಇಲ್ಲಿ ಶಾಂತಿ ಕದರ್ಬೋದು. ಇದೆಲ್ಲ ಯಾಕೆ ಮಾಡ್ತೀಯ? ಎಷ್ಟು ವರ್ಷ ಇರ್ತದೆ? ಈ ಭಾಗದಲ್ಲಿ ನೀನು 3 ಸಾರಿ ಶಾಸಕನಾಗಿದ್ದಿ. ಈ ವನ ದೇವತೆನ ನೋಡ್ತೀಯಾ? ಶ್ರೀರಾಮಚಂದ್ರ ವನವಾಸ ಹೋದಾಗ ಚಿತ್ರಕೂಟ ಪರ್ವತದಲ್ಲಿ ಸೀತೆ ನಿಲ್ಸ್ಬಿಟ್ಟು ಆ ಕೈಯ ರಾವಣ ಮಾಯಾಜಿಂತೆ ಬಿಟ್ಬಿಟ್ಟು ಆ ರಾಮ ಆ ಸೀತೆ ಅಂತ ಕೇಳಿದಾಗ ಸೀತೆ ಹೇಳ್ತಾಳೆ, ಲಕ್ಷ್ಮಣ ನೀನು ನಿಮ್ಮಣ್ಣ ಏನೋ ಅಪಘಾತ ಆಗಿದೆ ಹೋಗು ಅಂತ ಹೇಳಿದಾಗ, ತಾಯಿ ನಮ್ಮ ಶ್ರೀಮನ್ನಾರಾಯಣಿಗೆ ಏನು ಅಪಘಾತ ಆಗಲ್ಲ ನೀವು ಇಡಿ ಅಂತ ಹೇಳಿದಾಗ ಅವ್ರು ಕೆಟ್ಟ ವಚನ ಕೇಳ್ದಂತೆ ಹೇಳ್ತಾನೆ, ಲಕ್ಷ್ಮಣ ವನದೇವತೆಗಳಿಗ ವೃಕ್ಷಗಳಿಗ ಈ ಮಹಾತಾಯಿನ ನೀವೇ ಕಾಪಾಡ್ರಿ ಅಂತ ಹೇಳ್ತಾನೆ. ಈ ವನದೇವತೆಗಳ ಕತ್ತರಿಸಿದ್ರೆ ಮನೆ ಇರ್ತದೇನ್ರಿ? ಈ 5,000 ಗೋಮಾತನ ಈ ಕಟಾಯಿ ಕೊಟ್ಟು ಮನೆ ಉಳಿದತೆ ಯಾರ ಮನೆ ಉಳಿಯಲ್ಲ. 5,000 ದನ, 50,000 ದನ, 6 ಲಕ್ಷ ಲೀಟರ್ ಅಂತ ತಿಂಗಳಿಗೆ ಹಾಕೋದು. ಈ ಮಹಾತಾಯಿನ ಈ ಬಡವರಿಗೆ ನೀವು ಅನ್ನ ಹಾಕ್ತೀರಿ ಅಂದ್ರೆ ನಿಮ್ಮ ಮನೆಗೆ ನಾನು ಬಂದಿದ್ರೆ ಅನ್ನ ಹಾಕ್ತೀನಿ ಅಂತ ಪಾಪ ಅವ್ರೇನೋ ಬದುಕು ಕಟ್ಕೊಂಡು ಹುಲ್ಲು ಸೊಪ್ಪು ಹಾಕೊಂಡು ಇವಾಗ ನೋಡಿ ಸೊಪ್ಪು ತರಕಾರಿ ಬೆಳ್ಕೊಂಡು ಬೆಂಗಳೂರಿಗೆ ಸಾಗಿಸ್ಕೊಂಡು ಜೀವನ ಮಾಡ್ತಾವ್ರೆ. 40 ವರ್ಷ 50 ವರ್ಷ 60 ವರ್ಷ ಆಯ್ತದೆ. ಇವ್ರನ್ನೆಲ್ಲ ರಕ್ತಿಸಿದ್ರೆ ನೀನು ಏನ್ ಕೆಲಸ ಕೊಡ್ತೀರಿ ಬಾಲಣ್ಣನ? ನಿಮ್ಮನೆ ಬೆಳೆಸ್ಕೊಳಕ್ಕೆ ಏನ್ ದುರಾಂಕದಲ್ಲಿ ಮಾತಾಡ್ತೀವಿ ನಾವು. ಆಗಸ್ಟ್ 5ನೇ ತಾರೀಕು DK ಶಿವಕುಮಾರ್ ಇದಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾರೆ. ಅಲ್ಲಿ ಹೋಗಿ ನಾವು ಮನವಿ ಪತ್ರ ಕೊಡೋಣ ಅಂತ ಹೋದಾಗ ಬಾಲಣ್ಣವ್ರು ನಗ್ತಾರೆ, ಏನು ಮಾತಾಡಲಿಲ್ಲ. ಆಮೇಲೆ DK ಶಿವಕುಮಾರ್ ಬರ್ತಾರೆ. ನಮ್ಮಲ್ಲಿ ಯಾರೋ ಒಬ್ರು ಒಂದ್ ಸ್ವಲ್ಪ ಧ್ವನಿ ತೆಗೆದಾಗ ಕುತ್ಕೊಳ್ಳೋ, ನಾನು ಕಂಡಿದ್ದೀನಿ, ಯಾವ ಭಾಗದಿಂದ ಬಂದಿದ್ದೀರಿ, ಏನ್ ಅನ್ಪಟ್ ಕಟ್ಕ ಬಂದಿದ್ದೀರಿ ನೀವು, ಏನಂತ ಬಂದಿದ್ದೀರಿ, ನೀವು ಏನು ಮಾಡಕ್ಕಾಗಲ್ಲ.
ಘೋಷಣೆ ಕೂಕೋದಿದ್ರಷ್ಟೇ, ನಾನು ಏನು ಮಾಡೋಕ್ಕಾಗಲ್ಲ ಅಂತ ಬಾಲಣ್ಣ ನಗ್ತಾರೆ ಸ್ವಾಮಿ. ಇವ್ರಿಗೆ ಏನಂತ ಹೇಳ್ಬೇಕು ನಾವು ಹೇಳಿ? ಏನ್ ಬಂದಿದೆ ಕೂತ್ಕೊಳ್ಳೋದು ಏನ್ ಅಂತಾರ? ಯಾರಿಗೂ ಶಾಶ್ವತ ಇಲ್ಲ ಅಂತ ರಾವಣನೇ ಕೆಟ್ಟ, ಅಂತ ದುರ್ಯೋಧನೇ ಕೆಟ್ಟ. ದಸರಾ ಮಹಾರಾಜ ಆದಂಗೆ 60 ವರ್ಷ ಏನ್ ರಾಜ್ಯ ಆಡಲ್ಲ, ಇರೋದಿಲ್ಲ 2 ವರ್ಷ. ಇವ್ರು ಪುನಃ ತಣ್ಣಗಾಯ್ತದೆ, ಮರುದಿನ ಇವ್ರು ಪುನಃ ತಣ್ಣಗಾಯ್ತದೆ. ಯಾಕೆ ಅಂತೀರ ನೀವು? ಎದಬೇಡ್ರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಅತ್ಯಂತ ಅರ್ಥಗರ್ಭಿತವಾಗಿ ತಮ್ಮ ನುಡಿಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಂತ ಶ್ರೀಯುತ ರಾಮಯ್ಯನವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ವಿಧಾನಸಭೆಯ JDLP ನಾಯಕರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಸೋದರ ಅಂತ ಶ್ರೀಯುತ